Show vlogs. ಬೇಡ ಬೇಡ ಎತ್ಕೊ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ಇದು ಡೇ 2 ಆಫ್ ಕೇರಳ ವ್ಲಾಗ್ಸ್. ಸೊ ಈಗ ಮುನ್ನಾರಿಂದ ಹೋಟೆಲ್ನ ಚೆಕ್ಔಟ್ ಮಾಡಿ ಈಗ ವಿ ಗೋಯಿಂಗ್ ಫಾರ್ ಕೊಚ್ಚಿನ್ಗೆ ಹೋಗಿ ಕೊಚ್ಚಿನಿಂದ ಒಂದು ಇಂಡಸ್ಟ್ರಿ ವಿಸಿಟ್ ಇರುತ್ತೆ. ಅದು ಆಯಿಲ್ ಇಂಡಸ್ಟ್ರಿ ಆಗಿರುತ್ತೆ. ಸೊ ಆಯಿಲ್ ಇಂಡಸ್ಟ್ರಿ ವಿಸಿಟ್ ಆದಮೇಲೆ ನಾವು ಬೇರೆ ಬೇರೆ ಸೈಟ್ ಸೀಯಿಂಗ್ ಪ್ಲೇಸಸ್ಗೆ ಹೋಗ್ತೀವಿ. ಅದಾದಮೇಲೆ ಇನ್ನು ಯಾವ ಪ್ಲೇಸ್ಗೆ ಹೋಗ್ತೀವಿ, ಒಂದು ಸ್ಪೆಷಲ್ ಪ್ಲೇಸ್ ಇದೆ, ಅದು ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಆಲ್ರೆಡಿ ಬಸ್ಸು ಬಂದಿದೆ, ನೋಡ್ಬೋದು, ನೋಡಿ ಬಸ್ಸು ಬಂದಿದೆ. ಸೊ ಸ್ಟೇ ಟ್ಯೂನ್ಡ್ ಫಾರ್ ಮೋರ್ ವೀಡಿಯೋಸ್. ಸೊ ಈಗ ನಾವು ಕೊಚ್ಚಿಗೆ ಬಂದಿದ್ದೀವಿ. ನಾನು ಹೇಳಿದಾಗೆ ಕೊಚ್ಚಿಲಿ ಇನ್ನೊಂದು ಇಂಡಸ್ಟ್ರಿಯಲ್ ವಿಸಿಟ್ ಇರುತ್ತೆ. ಸೊ ಈ ಇಂಡಸ್ಟ್ರಿ ಬಂದ್ಬಿಟ್ಟು ರೈಸ್ ಫ್ಯಾಕ್ಟ್ರಿ ಅವ್ರ ರೈಸ್ ಇಂಡಸ್ಟ್ರಿ. ಸೊ ಲೈಟ್ ಮುಖ ಕಾಣಿಸ್ತಲ್ಲ, ಓಕೆ ಪರವಾಗಿಲ್ಲ. ನಿನ್ನೆ ಹೇಳಿದಾಗೆ ನಿನ್ನೆ ತೋರಿಸಿದಾಗೆ ಒಂದು ಟೀ ಎಸ್ಟೇಟಲ್ಲಿ ಒಂದು ಟೀ ಫ್ಯಾಕ್ಟ್ರಿಯಲ್ಲಿ ಹೇಗೆ ಟೀ ಪ್ರೊಸೆಸ್ ಆಗುತ್ತೋ, ಈಗ ಒಂದು ರೈಸ್ ಮಿಲ್ ಹೇಗೆ ರೈಸ್ ಪ್ರೊಸೆಸ್ ಆಗುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡ್ತಾ ಹೋಗಿ. ಬಟ್ ಸ್ಮೆಲ್ ಮಾತ್ರ ತುಂಬ ಕೇಳ್ತಾ ಐತೆ. ಉಸಿರಾಡಕ್ಕಂತೂ ಆಯ್ತಾ ಇಲ್ಲ. ಏನು ಸ್ಮೆಲ್ಲ ಏನಕ್ಕೆ ಹಿಂಗೈತೋ ಗೊತ್ತಿಲ್ಲ. ಲೆಟ್ ಮಿ ಟೆಲ್ ಯು. ಸೊ ಸ್ನೇಹಿತರೆ, ಇಲ್ಲಿ ನನ್ನ ಫ್ರೆಂಡು ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಸೊ ನಾನು ಇದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನೀವೇ ನೋಡ್ತಿದ್ರೆ ಈ ಭತ್ತ ಬಂದ್ಬಿಟ್ಟು ತಮಿಳ್ನಾಡುದು. ಸೊ ಈ ಭತ್ತ ಇವಾಗ ಲಾರಿಯಿಂದ ಜಸ್ಟ್ ಅನ್ಲೋಡ್ ಆಗಿ ಅಲ್ಲಿ ಜನರಲ್ಲಿ ಸುರಿತಾ ಇದ್ದಾರೆ. ಸೊ ಅಲ್ಲಿಂದ ಅಲ್ಲಿ ಟಾಪ್ ಮೋಸ್ಟ್ ಏನು ನೀವು ಆ ರೌಂಡ್ ಫನಲ್ ನೋಡ್ತಾ ಇದ್ದೀರಾ, ಅಲ್ಲಿ ಆ ಭತ್ತನ ಸ್ಟೋರ್ ಮಾಡ್ತಾರೆ. ಸೊ ಆ ಭತ್ತನ ಸ್ಟೋರ್ ಮಾಡಿದ್ಮೇಲೆ ಆ ಭತ್ತನ 90ರಿಂದ 100 ಡಿಗ್ರಿವರೆಗೂ ಕುದಿಸ್ತಾರೆ. ಆ ಭತ್ತನ ಕುದಿಸಿ ಅಲ್ಲಿ 6 ಗಂಟೆಗಳ ಕಾಲ ಅಲ್ಲಿ ಸ್ಟೋರ್ ಮಾಡ್ತಾರೆ. ಸೊ ಒಂದೊಂದು ಭತ್ತ ಯಾವ ರಾಜ್ಯದಿಂದ ಭತ್ತ ಬರುತ್ತೋ ಆಯಾ ರಾಜ್ಯದ ಭತ್ತಕ್ಕೆ ಬೇರೆ ಬೇರೆ ಟೆಂಪ್ರೇಚರ್ ಮತ್ತು ಬೇರೆ ಬೇರೆ ಕುದಿಸೋ ಒಂದು ಟೈಮ್ ಇರುತ್ತೆ. ಸೊ ತಮಿಳ್ನಾಡು ಆಗಿರೋದ್ರಿಂದ ತುಂಬ ಹೊತ್ತು ಕುದಿಸ್ಬೇಕು, ತುಂಬ ಹೊತ್ತು ಕಾಯಿಸ್ಬೇಕು. ಕರ್ನಾಟಕ ಬೇರೆ ಇರುತ್ತೆ, ಕೇರಳ ಭತ್ತ ಬೇರೆ ಇರುತ್ತೆ. ಸೊ ಬೇರೆ ಬೇರೆ ರಾಜ್ಯದ ಭತ್ತಗಳಿಗೆ ಬೇರೆ ಬೇರೆ ಇರುತ್ತೆ. ಏನಪ್ಪ ಇವಾಗ ವಿಷಯ ಅಂತಂದರೆ ಏನಿಲ್ಲ, ಇವಾಗ ತೋರಿಸಿದ್ರು ಗೊತ್ತಾ ಬಾಯ್ಲರು ಅದು ಇದು ಅಂತಲ್ಲ. ಸೊ ಈಗ ಬಾಯ್ಲರ್ನೆಲ್ಲ ಹತ್ರ ಹೋಗಿ ಡೈರೆಕ್ಟಾಗಿ ತೋರಿಸ್ತೀನಿ. ಅದು ಹೋಗಿ ಹೇಗೆ ಸ್ಟೋರ್ ಆಗುತ್ತೆ, ಹೇಗೆ ಬಾಯ್ಲ್ ಆಗುತ್ತೆ, ಎಷ್ಟು ಡಿಗ್ರಿ ಅದು ಹೆಂಗೆ ಇದು ಮಾಡಿ ಫಿಲ್ ಮಾಡ್ತಾರೆ ಎಲ್ಲ ತೋರಿಸ್ತೀನಿ. ಓಕೆ, ಗುಹೆ ಸಾಕಾಗಿದೆ. ಲೆಟ್ ಮೀ ಶೋ ಯು. ಹಾಂ ಯಪ್ಪ, ಟೆಂಪ್ರೇಚರ್ ತುಂಬ ಬಾಯ್ಲ್ ಆಗ್ತಾ ಇದೆ, ತುಂಬ ಬಿಸಿ ಇದೆ ಟೆಂಪ್ರೇಚರು. ತುಂಬ ಕೇರ್ಫುಲ್ಲಾಗಿ ಬರಬೇಕು.
ಯಪ್ಪ ಹಾಂ Guys, be careful, okay? people who are tall careful ஸ்டீப்பாக இருக்குது அப்பா ஐயோ ஐயோ ஐயೋ ಇದು ಏನಂತ ಇದು सोक मारता है अंदर ಸೋಕ್ ಆಗಿದ್ಯಾ अभी इसमें पानी में डालता है पानी में डालता है हाँ, पानी में डालेगा अभी सोकिंग करने का टाइम आएगा ये क्यों गरम है गर्मी है अभी वो 90 डिग्री सेंटीग्रेड है ना ಬಾಯ್ಲ್ ಮಾಡ್ತಿದ್ದಾನೆ boil ಕೆಳಗೆ ಇವಾಗ ನೀರು ಡ್ರೈ ಆಗಿದೆಯಲ್ಲ ನೀರಿಲ್ವಲ್ಲ ಕೆಳಗೆ ಇದು ಇದಿದೆ ತಾನೇ ಹಾ, ಹಾ. ಬಾಯ್ಲ್ ಆಗಿದೆ ಆಲ್ರೆಡಿ ಹಾಂ ಕೆಳಗೆ ಆಲ್ರೆಡಿ ಬಾಯ್ಲ್ ಆಗಿದೆ ಹಾ. ಅದಾದ್ಮೇಲೆ ಇದು ಕೆಳಗಡೆ ಹೋಗಿದೆ 1.5 ಅವರ್ ಅಲ್ಲೇ ಇರುತ್ತೆ ಓಕೆ 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 ಸೊ ಬಾಯ್ಲ್ ಆಗಿದೆ ನೀವು ಸ್ವಲ್ಪ ನೋಡ್ಕೊಂಡ ಈ ಭತ್ತನೆಲ್ಲ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಬೇರೆ ಬೇರೆ होगा होता वो Varieties ಇರುತ್ತೆ. तमिलनाडु बता ದಿಸ್ ಇಸ್ ಇದು ತಮಿಳ್ನಾಡು ಭತ್ತ ಸೊ ಯಾವ ಊರಿಂದ ಯಾವ ಭತ್ತ ಬರುತ್ತೋ ಆ ಭತ್ತಕ್ಕೆ ಒಂದೊಂದು ಡಿಫ್ರೆಂಟ್ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ ಸೊ ಇದು ಐ ಥಿಂಕ್ ಇದೂ ಅಷ್ಟೇ ಇದೂ ಎಲ್ಲ ತಮಿಳ್ನಾಡು ಭತ್ತ ಅನಿಸುತ್ತೆ ಸೊ ನಮ್ಮ ಕರ್ನಾಟಕದಿಂದ ಬರೋ ಅಕ್ಕಿಗೆ ಬೇರೆ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ ಮಂಡ್ಯದಿಂದ ಬಂದಿರೋ ಏಯ್ ಸುಮ್ಮನೆ ನಮ್ಮ ಕರ್ನಾಟಕಕ್ಕೆ ಬೇರೆ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ ನಮ್ಮ ತಮಿಳ್ನಾಡಿಗೆ ಬೇರೆ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ ಸೊ ಇದು ಈಗ ಭತ್ತನ ಇದನ್ನು ಬಾಯ್ಲಿಂಗ್ ಪಾಯಿಂಟ್ ಮಾಡಿದ್ರೆ ಸೊ ಅಲ್ಲಿದ್ದಿದ್ದು ನಾವು ಅಲ್ಲಿದ್ವಿ ಇಲ್ಲಿಗೆ ಬಂದ್ವಿ ಏನು ಆಶ್ಚರ್ಯ ಪಡೋದಂದರೆ ಇವೆಲ್ಲ ಭತ್ತ ಬಟ್ ಭತ್ತ ಮೇಲೆ ಎಷ್ಟು ಡಸ್ಟ್ ಇದೆ ನೋಡಿ ತುಂಬ ಡಸ್ಟ್ ಇದೆ ಮೋಸ್ಟ್ ಎಲ್ಲ ಮಿಲ್ಲು ಹೀಗೆ ಇರುತ್ತೆ ಅನ್ಸುತ್ತೆ ಒಂದು ನಿಮಿಷ ಡಿಸ್ಟರ್ಬೆನ್ಸ್ ಸೊ ಈ ಅಕ್ಕಿನ ನಾವು ತಿಂತೀವಿ ಅಷ್ಟು ಡಸ್ಟ್ ಇದೆ ಸೊ ಅವ್ರೇನು ಹೇಳ್ತಿದ್ದಾರೆ ಅಂತಂದರೆ ಬಾಯ್ಲ್ ಆಗಿರೋ ಅಕ್ಕಿ ಎಲ್ಲ ಬಂದು ಈ ಕನ್ವೇಯರ್ ಬೆಲ್ಟಲ್ಲಿ ಬೀಳುತ್ತೆ ಈ ಕನ್ವೇಯರ್ ಬೆಲ್ಟಲ್ಲಿ ಬಿದ್ದಾದ್ಮೇಲೆ ಬಂದು ಇದು ಒಳಗಡೆ ಕಪ್ಪಿದೆ ಕಾಣಿಸ್ತಾ ಇಲ್ಲ ಹಾಂ ಚಿಕ್ಕದಂದ್ರೆ ವೈಟ್ ಕಪ್ಪಿದೆ ಇದು ತಗೊಂಡು ಹೋಗಿ ಇವೆಲ್ಲ ಇಲ್ಲಿಂದ ಹೋಗಿ ಇದು ಡ್ರೈಗೆ ಹೋಗುತ್ತೆ ಸೊ ಇದು ನೆಕ್ಸ್ಟ್ ಡ್ರೈ ಪ್ರೊಸೆಸ್ ಎಕ್ಸ್ಪ್ಲೇನ್ ಮಾಡ್ತಾರೆ ಬನ್ನಿ ಹಾಂ ಸರ್ ಸೊ ಇದೆಲ್ಲ ಡ್ರೈಗೆ ಹೋಗುತ್ತೆ ಇವೆಲ್ಲ ಡ್ರೈಯಿಂಗ್ ಪ್ರೊಸೆಸ್ ಆಫ್ ಭತ್ತನ ಹೇಗೆ ಡ್ರೈ ಮಾಡ್ತಾರೆ ಅನ್ನೋದು ಇದು ತುಂಬ ಧೂಳೈತೆ ಇರಲಿ ಸೊ ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ ತಿರ್ಗಾ ಡ್ರೈಗೆ ಬರೋ ಕನ್ವೇಯರ್ ಬೆಲ್ಟಿಂದ ಹೋಗಿ ಇಲ್ಲಿ ಸ್ಟೀಮಲ್ಲಿ 6 hours ಸ್ಟೀಮ್ ಆಗಿ ಅದು ಡ್ರೈ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅವರು ಸೊ 6 ಗಂಟೆ ಬೇಕಂತೆ ಇದು ಡ್ರೈ ಆಗೋಕ್ಕೆ ಭತ್ತನ ಆಟೋಮ್ಯಾಟಿಕ್ ಫೀಡಿಂಗ್ ಕಾಣಿಸಿಲ್ಲ ಇಲ್ಲಿಂದ ಸ್ಟೀಮ್ ಹೋಗ್ತಾ ಇದೆ ಎಲ್ಲ ಇಲ್ಲಿಂದ ಸ್ಟೀಮ್ ಓಕೆ ಇದು ಸ್ಟೀಮ್ ಮೇನ್ ಮೆಷಿನು ಅದು ಫ್ಯೂಲ್ ಇಂಟೇಕು ಅಂದರೆ ಬಾಯ್ಲಿಂಗಿಗೆ ಏನೋ ಐ ಥಿಂಕ್ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ ಸ್ಟೀಮ್ ಜನರೇಟಿಂಗ್ ಮಿಷಿನ್ ಐ ಥಿಂಕ್ ಮರ ಹಾಕ್ತಾರೆ ವುಡ್ ಹಾಕ್ತಾರೆ ಅನಿಸುತ್ತೆ ಇವಾಗ ಕ್ಲೀನಿಂಗ್ ಪ್ರೊಸೆಸ್ ಮಾತ್ರ ಓಪನ್ ಇದೆ ಟೆಂಪ್ರೇಚರ್ ತುಂಬ ಹೈ ಇದೆ ಇಲ್ಲಿಂದ ಸ್ಟೀಮ್ ಹೋಗಿ ಸ್ಟೀಮ್ ಹೀಗೆ ಬಂದು ಇಲ್ಲಿರೋ ಎಲ್ಲ ಇದಕ್ಕೂ ಸ್ಟೀಮ್ ಹೋಗುತ್ತೆ ಸೊ ನೋಡಿ ಪೈಪ್ ಕನೆಕ್ಷನ್ ನೋಡ್ಬೋದು ನೀವು ಹೀಗೆ ಬಂದು ಸ್ಟೀಮ್ ಹೋಗುತ್ತೆ ಏನು ವಾಟ್ ಇಸ್ ದಿಸ್ ದಿಸ್ ಇಸ್ ವಾಟ್ ಯೂಸ್ ಫಾರ್ ಬಾಯ್ಲಿಂಗ್ ಬೇರಿಂಗ್ ಓಕೆ ಓಕೆ ನಾನು ಹೇಳಿದ್ನಲ್ಲ ಅಲ್ಲಿ ಪ್ಯಾಡಿ ಹಸ್ಕ್ ಏನಂದರೆ ಭತ್ತದ್ದು ಸಿಪ್ಪೆ ಇರುತ್ತಲ್ಲ ಅದನ್ನು ಇದು ಮಾಡಿ ಬೆಂಕಿ ಉರಿಸಿ ಅದರಿಂದ ಸ್ಟೀಮ್ನ ಜನ್ರೇಟ್ ಮಾಡ್ತಾರೆ ಸೊ ಯಾವುದೇ ಒಂದು ವೇಸ್ಟಾಗಿ ಹೋಗೋಲ್ಲ ಎಲ್ಲ ಯೂಸ್ ಮಾಡ್ತಾರೆ everything clean.
clean it and make it into this. ಸೊ ಇದು ಆ್ಯಕ್ಚುಲ್ ರೆಡ್ ರೈಸ್. First stage, second and third. They have taken everything apart. Clean ಆಗ ಮಾಡಿದ್ರು. ಸೊ ಈ ಅಕ್ಕಿ ಏನು ನೋಡ್ತಿದ್ದೀರಾ, ಇದು ರಿಜೆಕ್ಟೆಡ್ ಅಂದರೆ ಡ್ಯಾಮೇಜ್ ಆಗಿರೋ ಅಕ್ಕಿ. ಸೊ ಡ್ಯಾಮೇಜ್ ಆಗಿರೋ ಅಕ್ಕಿ ಅಂದರೆ ವೇಸ್ಟ್ ಅಕ್ಕಿ ಎಲ್ಲ ಇಲ್ಲಿಂದ ಬಂದು ಇಲ್ಲಿ ಬೀಳುತ್ತೆ ನೋಡಿ, ಬರ್ತಾ ಇದೆ ಇವಾಗ. ರಿಜೆಕ್ಟೆಡ್ ಡ್ಯಾಮೇಜ್ ಆಗಿರೋ ಅಕ್ಕಿ, ಕಲಬೆರಕೆ ಏನು ಡ್ಯಾಮೇಜ್ ಆಗೋದು ಆಮೇಲೆ ಡ್ಯಾಮೇಜ್ ಆಗಿರೋ ಅಕ್ಕಿ ಇವೆಲ್ಲ. ಸೊ ಇದು ಫೈನಲ್ ಪ್ರಾಡಕ್ಟ್ ಪ್ಯಾಕಿಂಗ್ ಹೋಗುವಂಥದ್ದು. ಫುಲ್ ಕ್ಲೀನಾಗಿ ಎಲ್ಲ ಯಾವುದೇ ಒಂದು ಡಸ್ಟ್ ಪಾರ್ಟಿಕಲ್ಸ್ ಯಾವುದೇ ಒಂದು ಕಲಬೆರಕೆ ಏನೂ ಇಲ್ಲ. ಫೈನಲ್ ಪ್ರಾಡಕ್ಟ್ ಹೋಗುವಂಥದ್ದು ಎಲ್ಲಿ ಬರುತ್ತೆ ಅಲ್ಲಿಂದ ಬರುತ್ತೆ. ಅಲ್ಲಿ ಬಂದು ಅವ್ರು ನಮ್ಗೆ ಕೊಟ್ಟಿದ್ದಾರೆ ಇದಕ್ಕೆ ನಮ್ಮ ಕೈಗೆ. ದಿಸ್ ಇಸ್ ದ ಫೈನಲ್ ಪ್ರಾಡಕ್ಟ್ ಆಫ್ ರೆಡ್ ರೈಸ್. ಹೀಗೆ ಕೇರಳದಲ್ಲಿ ಹೀಗೆ ರೆಡ್ ರೈಸ್ ಮ್ಯಾನುಫ್ಯಾಕ್ಚರ್ ಆಗೋದು. ಇಲ್ಲಿಂದ ಬಂದು ಪ್ಯಾಕಿಂಗ್ ಹೋಗುತ್ತೆ. Okay, sir, from where and all you'll send to export, or where all you export, sir? UK, New Zealand, Australia, Dubai, Kuwait, some countries. Okay. Thank you, sir. All over World. Okay. ಹೋಗಿದ್ದೀನಿ. ಸೊ ಇವ್ರೇನು ಹೇಳ್ತಿದ್ದಾರೆ ಅಂತಂದರೆ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋ ರೈಸ್ ಎಲ್ಲ ಆಲ್ ಓವರ್ ದ ವರ್ಲ್ಡ್, ಬೇಸಿಕಲಿ UK, ಯುರೋಪಿಯನ್ ಕಂಟ್ರೀಸ್, ಕುವೈಟ್, ಅರಬ್ ಕಂಟ್ರೀಸ್ಗೆಲ್ಲ ಎಕ್ಸ್ಪೋರ್ಟ್ ಆಗಿ ಅಲ್ಲಿ ತುಂಬ ಕನ್ಸಂಪ್ಷನ್ ಇರುತ್ತೆ. ಬಿಕಾಸ್ ಅಲ್ಲಿ ಎಲ್ಲ ತುಂಬ ಹೆಲ್ತ್ ಕಾನ್ಷಿಯಸ್ ಇರ್ತಾರೆ. ಸೊ ದೇ ಕನ್ಸ್ಯೂಮ್ ಅ ಲಾಟ್ ಆಫ್ ರೆಡ್ ರೈಸ್. ಸೊ ಎಲ್ಲ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದು ಆಲ್ ಓವರ್ ದ ವರ್ಲ್ಡ್ ಆಗುತ್ತೆ. ಸೊ ಫ್ರೆಂಡ್ಸ್, ಕೊನೆಗೂ ನಾನು ಕೇಳ್ಕೊಂಡಿದ್ದಕ್ಕೆ ಕೊಟ್ಟವ್ರೆ. ಯಾವುದಿದು ನಿರ್ಮಲ್ ಯಾವುದಾಯ್ತು ನಿರ್ಮಲ್ ಲಾಂಗ್ ಗ್ರೇಡ್ ಮಟ್ಟ ಅಂತ. ನಮ್ಮ ಮನೇಲಿ ಯಾವಾಗ ತಿಂದು ಖಾಲಿ ಮಾಡ್ತಾರೋ ಗೊತ್ತಿಲ್ಲ, ಕೊಡ್ತೀನಿ, ಮಾಡ್ತಾರೆ, ತಿನ್ಬಿಟ್ಟು ಹೇಳ್ತೀನಿ ಹೆಂಗಿರುತ್ತೆ. ಓಕೆ ಓಕೆ. This is called new type inside mixing.